Hey everyone, welcome back to Accountancy Easy Learn. ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಸೆಷನಲ್ಲಿ ನಾವು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರಿಂದ ಕೊನೆಯದಾಗಿ ಒಂದು 12 ಮಾರ್ಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಈ ಒಂದು ಪ್ರಾಬ್ಲಮಲ್ಲಿ ನಾವು ಗುಡ್ ವಿಲ್ ಅಪಿಯರ್ಸ್ ಇನ್ ದ ಬುಕ್ ಇದ್ದಾಗ, ಅಂದರೆ ಆಲ್ರೆಡಿ ಬ್ಯಾಲೆನ್ಸ್ ಶೀಟಲ್ಲಿ ಗುಡ್ ವಿಲ್ಲನ್ನು ಕೊಟ್ಟಿದ್ದರೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ, ಆಗ ಗುಡ್ ವಿಲ್ ಟ್ರೀಟ್ಮೆಂಟ್ ಯಾವ ರೀತಿ ಚೇಂಜಸ್ ಆಗುತ್ತೆ ಅಥವಾ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ PDD ಡಿಕ್ರೀಸ್ಡ್ 2 ಇದ್ದಾಗ ಯಾವ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು, ಇದನ್ನು ಕೂಡ ನಾನು ಇವತ್ತಿನ ಸೆಷನಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಇದು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮೇಲಿನ ಪ್ರಾಬ್ಲಮ್ ಅಲ್ಲ, ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್. ಆದರೆ ಗುಡ್ ವಿಲ್ ಆಲ್ರೆಡಿ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದರೆ ಯಾವ ರೀತಿ ಮಾಡೋದು, ಇದನ್ನು ಮೇನ್ ಪಾಯಿಂಟಾಗಿ ಇಟ್ಕೊಂಡು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀವಿ ಪ್ರಾಬ್ಲಮನ್ನು. ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಸೆಷನ್. ನೋಡಿ, ನಾನಿಲ್ಲಿ ಕ್ವಶನ್ ಬ್ಯಾಂಕಿನ 18th ಪ್ರಾಬ್ಲಮನ್ನು ತೊಗೊಂಡಿದ್ದೀನಿ. ಸೂರ್ಯ ಆ್ಯಂಡ್ ಚಂದ್ರ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 3:2 ಆ್ಯಂಡ್ ದೇರ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2016 ವಾಸ್ ಆ್ಯಸ್ ಫಾಲೋಸ್. ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ಗುಡ್ ವಿಲ್ ಅಪಿಯರ್ ಆಗಿದೆ. ಆಲ್ರೆಡಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಒಂದು ಗುಡ್ ವಿಲ್ ಅಕೌಂಟ್ ಅಂತ ಹೇಳಿದೆ. ಹೀಗಿದ್ದಾಗ AS 26 ಪ್ರಕಾರ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ನಾವು ಇವತ್ತು ನೋಡೋಣ. ಆ್ಯಂಡ್ ನೆಕ್ಸ್ಟ್ ಏನಿದೆ ನೋಡೋಣ. ಆಕಾಶ್ ಅಡ್ಮಿಟ್ ಆಗ್ತಾ ಇದ್ದಾನೆ. ಆ್ಯಂಡ್ ಆಕಾಶ್ ಶುಡ್ ಬ್ರಿಂಗ್ ₹25,000 ಆ್ಯಸ್ ಕ್ಯಾಪಿಟಲ್ ಫಾರ್ 1/5 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್. ಆ್ಯಂಡ್ ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಕೊಟ್ಟಿದ್ದಾರೆ ಗುಡ್ ವಿಲ್ ಟ್ರೀಟ್ಮೆಂಟಲ್ಲಿ, ಅಂದರೆ ಥರ್ಡ್ ಕೇಸ್ ಆಫ್ ಗುಡ್ ವಿಲ್ ಟ್ರೀಟ್ಮೆಂಟ್. ಸೊ ಇದನ್ನು ಕೊಟ್ಟಿದ್ದಾರೆ. ಹಾಗೆ PDD ಈಸ್ ರೆಡ್ಯೂಸ್ಡ್ ಟು ₹500. ನೋಡಿ, ರೆಡ್ಯೂಸ್ಡ್ 2 ಕೊಟ್ಟಿದ್ದಾರೆ. ಆ್ಯಂಡ್ ಬಿಲ್ಡಿಂಗ್ ಈಸ್ ಅಪ್ರಿಸಿಯೇಟೆಡ್ ಬೈ 10% ಆ್ಯಂಡ್ ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಅಟ್ 7,000. ಇಷ್ಟು ಅಡ್ಜಸ್ಟ್ಮೆಂಟ್ಸ್ ಇದೆ. ಸೊ ಫಸ್ಟ್ ಸ್ಟೆಪ್ ಆಲ್ರೆಡಿ ನಾನು ಮಾಡ್ಕೊಂಡಿದ್ದೀನಿ. ಎಲ್ಲ ಫಾರ್ಮ್ಯಾಟನ್ನು ನೀಟಾಗಿ ಹಾಕ್ಕೊಳ್ಳೋದು. ನೋಡಿ, ಎಲ್ಲಿ ಡೆಬಿಟ್ ಕ್ರೆಡಿಟ್ ಹಾಕಿಲ್ಲ, ಎಲ್ಲ ಕಡೆ ಡೆಬಿಟ್ ಕ್ರೆಡಿಟ್ ಹಾಕಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಹಾಕಬಾರ್ದು ಡೆಬಿಟ್ ಕ್ರೆಡಿಟನ್ನು. ಅದೇ ರೀತಿ ಅಮೌಂಟ್ ಇರೋವಾಗಲೆಲ್ಲ ಅಮೌಂಟ್ ಇನ್ ರುಪೀಸನ್ನು ಹಾಕ್ಕೊಳ್ತೀವಿ ಬ್ರ್ಯಾಕೆಟಲ್ಲಿ. ಸೊ ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ, ಅಡ್ಜಸ್ಟ್ಮೆಂಟಲ್ಲಿರುವಂಥ ಎಲ್ಲ ಐಟಮ್ಸ್ ಎಲ್ಲೆಲ್ಲಿ ಅಡ್ಜಸ್ಟ್ ಆಗಿ ಹೋಗುತ್ತೆ ಅಲ್ಲಿ ಮಾರ್ಕ್ ಮಾಡ್ಕೊತಾ ಹೋಗ್ತೀವಿ. ಮೊದಲನೇದಾಗಿ ಕ್ಯಾಪಿಟಲ್ ಮತ್ತು ಗುಡ್ ವಿಲ್, ಇವೆರಡು ಅಡ್ಜಸ್ಟ್ಮೆಂಟ್ ಕೂಡ ಯಾವುದೇ ಐಟಮ್ ಮೇಲೆ ಅಡ್ಜಸ್ಟ್ ಆಗುವಂಥದ್ದಲ್ಲ. ಹಾಗಾಗಿ ಇದನ್ನು ಯಾವುದಕ್ಕೂ ಮಾರ್ಕ್ ಮಾಡ್ಕೊಳ್ಳೋದಿಲ್ಲ. ನೀವು ಕೇಳ್ಬೋದು, ಮೇಡಮ್ ಇಲ್ಲಿ ಗುಡ್ ವಿಲ್ ಇದೆ, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೂಡ ಗುಡ್ ವಿಲ್ ಕೊಟ್ಟಿದ್ದಾರೆ, ಅಂದಮೇಲೆ ನಾವು ಇಲ್ಲಿ ಮಾರ್ಕ್ ಹಾಕ್ಕೋಬೇಕಲ್ಲ ಅಂಥೇಳಿ. ಬಟ್ ಈ ಗುಡ್ ವಿಲ್ ಏನಿದೆಯಲ್ಲ, AS 26 ಪ್ರಕಾರ ಯಾವುದೇ ಗುಡ್ ವಿಲ್ ಅಕೌಂಟನ್ನು ಅಸೆಟ್ ಸೈಡಲ್ಲಿ ತೋರಿಸೋ ಹಾಗಿಲ್ಲ, ಅಥವಾ ತೋರಿಸಿದಿದ್ರೆ ಅದನ್ನು ಇಮಿಡಿಯೇಟಾಗಿ ರಿಟರ್ನ್ ಆಫ್ ಮಾಡಬೇಕು. ಹಾಗಾಗಿ ಇದು ರಿಟರ್ನ್ ಆಫ್ ಆಗುವಂಥ ಗುಡ್ ವಿಲ್ ಆಗಿರೋದ್ರಿಂದ ಹೊಸದಾಗಿ ಕ್ರಿಯೇಟ್ ಆಗಿರುವಂಥ ಗುಡ್ ವಿಲ್ ಅದರಲ್ಲಿ ಅಡ್ಜಸ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಇದರಲ್ಲಿ ಮಾರ್ಕ್ ಹಾಕೋತಾ ಇಲ್ಲ. ನೆಕ್ಸ್ಟ್ PDD ಈಸ್ ರೆಡ್ಯೂಸ್ಡ್ ಟು 500. ಸೊ PDD ಮೇಲೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಡೆಟರ್ಸ್ ಮೈನಸ್ ಓಲ್ಡ್ PDD ಕೊಟ್ಟಿದ್ದಾರಲ್ವ, ಅದ್ರ ಮೇಲೆ ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟ್ ಬಿಲ್ಡಿಂಗ್ ಈಸ್ ಅಪ್ರಿಸಿಯೇಟೆಡ್ ಆ್ಯಂಡ್ ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಕೊಟ್ಟಿದ್ದಾರೆ. ಮೀನ್ಸ್ ಬಿಲ್ಡಿಂಗ್ ಮೇಲೊಂದು, ಹಾಗೆಯೇ ಸ್ಟಾಕ್ ಮೇಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಇದು 3 ಮೇಲೆ ಅಡ್ಜಸ್ಟ್ಮೆಂಟ್ ಇದೆ. ಉಳಿದೆಲ್ಲ ಐಟಮನ್ನು ನಾವು ಔಟರ್ ಕಾಲಮಲ್ಲಿ ಬರಿತಾ ಹೋಗ್ಬೋದು. ಬಟ್ ಈ ರೀತಿ ಮಾರ್ಕ್ ಹಾಕ್ಕೊಂಡಿದ್ದೀವಲ್ಲ, ಅದನ್ನು ಇನ್ನರ್ ಕಾಲಮಲ್ಲಿ ಬರಿತೀವಿ. ಸೊ ಲೆಟ್ಸ್ ಟ್ರಾನ್ಸ್ಫರ್ ದ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ 1 by 1. ನೆಕ್ಸ್ಟ್ ಸ್ಟೆಪ್ಪಿಗೆ ಬರ್ತಾ ಇದ್ದೀವಿ. ಲಯಬಿಲಿಟಿ ಸೈಡಲ್ಲಿರೋದನ್ನು ಟ್ರಾನ್ಸ್ಫರ್ ಮಾಡೋಣ. ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಇದೆರಡು ಕೂಡ ಔಟ್ಸೈಡರ್ಸ್ ಲಯಬಿಲಿಟಿ. ಸೊ ಗೋಸ್ ಟು ನ್ಯೂ ಬ್ಯಾಲೆನ್ಸ್ ಶೀಟ್, ರೈಟ್? ಸೊ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ನೆಕ್ಸ್ಟ್ ರಿಸರ್ವ್ಸ್ ಕೊಟ್ಟಿದ್ದಾರೆ. ಸೊ ರಿಸರ್ವ್ಸ್ ಮೀನ್ಸ್ ಇಟ್ ಈಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್. ಸೊ ಇಟ್ ಹ್ಯಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ, ನಿಮ್ಗೆ ಇದು ಗೊತ್ತಿದೆ. ಆ್ಯಂಡ್ ಲಯಬಿಲಿಟಿ ಸೈಡಲ್ಲಿರೋದನ್ನು ಕ್ರೆಡಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ್ಯಂಡ್ ಒಂದು ಸ್ಪೇಸನ್ನು ಇಲ್ಲಿ ಬಿಟ್ಕೊಳ್ಳಿ ಬ್ಯಾಲೆನ್ಸನ್ನು ಬರೆಯೋದಕ್ಕೆ. ಆ್ಯಂಡ್ ಬೈ ರಿಸರ್ವ್ಸ್ ಯಾವ ರೇಷ್ಯೋದಲ್ಲಿ, ಓಲ್ಡ್ ಓಲ್ಡ್ ಪಾರ್ಟ್ನರ್ಸಿಗೆ ಶೇರ್ ಮಾಡ್ತೀವಿ. ಇಲ್ಲಿ ರೇಷ್ಯೋ ಬದಬೇಡ 3:2. ಓಲ್ಡ್ ರೇಷ್ಯೋದಲ್ಲಿ ಓಲ್ಡ್ ಪಾರ್ಟ್ನರ್ಸಿಗೆ ಇಟ್ ಈಸ್ 7,200 ಆ್ಯಂಡ್ 4,800. ಓಕೆ. ನೆಕ್ಸ್ಟ್ ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಸೂರ್ಯ ಆ್ಯಂಡ್ ಚಂದ್ರ 30,000 ಆ್ಯಂಡ್ 20,000. ಸೊ ಇಟ್ ಈಸ್ ಆಬ್ವಿಯಸ್ಲಿ ದ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇಟ್ ಈಸ್ 30,000 ಆ್ಯಂಡ್ 20,000. ನೆಕ್ಸ್ಟ್ ಅಸೆಟ್ ಸೈಡಿಗೆ ಬಂದರೆ ಕ್ಯಾಶ್ ಅಟ್ ಬ್ಯಾಂಕ್ ಇದೆ. ಕ್ಯಾಶ್ ಅಟ್ ಬ್ಯಾಂಕ್ ಇಲ್ಲಿ ನಾವು ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ದೀವಿ. ನೋಡಿ, ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಯಾವುದಿರುತ್ತೋ ಪ್ರಾಬ್ಲಮಲ್ಲಿ ಅದನ್ನು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ಇಟ್ ಈಸ್ ಆಪ್ಷನಲ್. ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇದ್ದಾಗ ಇದು ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಬಟ್ ಈಗ ಆಪ್ಷನಲ್ ಆಗಿದೆ. ನೀವು ಬೇಕಿದ್ದರೆ ಪ್ರಿಪೇರ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ.
ಇದನ್ನ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕಾಗತ್ತೆ ಬ್ಯಾಂಕ್ ಅಕೌಂಟ್ ಅಂತೇಳಿ. ಬಟ್ ಅದನ್ನ ಔಟರ್ ಕಾಲಮಲ್ಲಿ ಬರ್ಕೋಬಾರ್ದು, ಇನ್ನರ್ ಕಾಲಮಲ್ಲಿ ಬರ್ಕೋಬೇಕು. ಯಾಕಂದರೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತಲ್ವ, ಕ್ಯಾಪಿಟಲ್ ಬ್ರಾಟಿನ್ ಆಗಿರುತ್ತೆ ಕ್ಯಾಶಲ್ಲಿ, ಹಾಗಾಗಿ ಅದನ್ನು ಆ್ಯಡ್ ಮಾಡಿ ಬರಿಬೇಕಾಗತ್ತೆ ನೀವು. ಅದಕ್ಕೋಸ್ಕರ ಇನ್ನರ್ ಕಾಲಮಲ್ಲಿ ಬರ್ಕೋಬೇಕು. ಅದಕ್ಕಿಂತ ನೀವು ಬ್ಯಾಂಕ್ ಅಕೌಂಟ್ ಒಂದನ್ನು ಪ್ರಿಪೇರ್ ಮಾಡಿಬಿಟ್ರೆ ಈಸಿ ಆಗುತ್ತೆ ನಿಮಗೆ. ಸೊ ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಬರಿತೀವಿ. ಟು ಅಸೆಟ್ ಸೈಡಲ್ಲಿರೋದನ್ನು ಡೆಬಿಟ್ ಸೈಡಿಗೆ ಟ್ರಾನ್ಸ್ಫರ್ ಆಗುತ್ತಲ್ವ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಇಟ್ ಈಸ್ 10,000. ನೆಕ್ಸ್ಟ್ ಡೆಟರ್ಸ್ ಮೈನಸ್ ಪಿ ಡಿ ಡಿ ಇದೆ, ಇದು ಓಲ್ಡ್ ಪಿ ಡಿ ಡಿ ಆಗುತ್ತೆ. ಸೊ ಇದನ್ನು ಹಾಗೆ ಬರಿತೀವಿ. ಈ ಔಟರ್ ಕಾಲಮ್ ಅಮೌಂಟನ್ನ ಕೂಡ ಇನ್ನರ್ ಕಾಲಮಲ್ಲಿನೇ ಬರ್ಕೋತೀವಿ. ಅಸೆಟ್ ಸೈಡಲ್ಲಿ ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ ಅಲ್ವಾ. ಸೊ ಡೆಟರ್ಸ್ 20,000 ಇದೆ, ಇನ್ನರ್ ಕಾಲಮಲ್ಲಿ ಬರಿತೀವಿ. ಲೆಸ್ ಓಲ್ಡ್ ಪಿ ಡಿ ಡಿ, ಇಲ್ಲಿ ಕೊಟ್ಟಿರೋ ಅಂಥದ್ದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದು ಓಲ್ಡ್ ಪಿ ಡಿ ಡಿ 1,000 ಆ್ಯಂಡ್ ಸೊ 19,000 ಏನು ಬ್ಯಾಲೆನ್ಸ್ ಬಂದಿದ್ದಲ್ಲ ಇದನ್ನು ಇನ್ನರ್ ಕಾಲಮಲ್ಲಿನೇ ಬರ್ಕೊಳ್ತೀವಿ. ಸೊ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಇರೋದನ್ನ ಒಂದು ಲೈನನ್ನು ಬಿಟ್ಟು ನೆಕ್ಸ್ಟ್ ಲೈನಲ್ಲಿ ಬರೆಯೋಣ ನೆಕ್ಸ್ಟ್ ಐಟಮನ್ನು. ನೆಕ್ಸ್ಟ್ ಐಟಮ್ ನೋಡಿ, ಸ್ಟಾಕ್ ಇದೆ. ಸ್ಟಾಕ್ 8,000, ಬಿಲ್ಡಿಂಗ್ 20,000, ಇದೆರಡಕ್ಕೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ, ಇನ್ನರ್ ಕಾಲಮಲ್ಲಿ ಬರ್ಕೊಳ್ತೀವಿ. ನೆಕ್ಸ್ಟ್ ನೋಡಿ, ಫರ್ನಿಚರ್ 5,000 ಇದೆ, ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ ಅಲ್ವಾ, ಔಟರ್ ಕಾಲಮಲ್ಲಿ ಡೈರೆಕ್ಟಾಗಿ ಬರಿಬೋದು. ಯಾವ್ಯಾವುದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಅದ್ರ ಕೆಳಗಡೆ ಒಂದೊಂದು ಲೈನನ್ನು ಬಿಟ್ಕೊಳ್ಳೋದಕ್ಕೆ ಮರಿಬೇಡಿ, ಸೊ ದ್ಯಾಟ್ ಅಲ್ಲೊಂದು ಅಡ್ಜಸ್ಟ್ಮೆಂಟ್ ಮಾಡಬೇಕಲ್ವ, ಹಾಗಾಗಿ. ನೆಕ್ಸ್ಟ್ ಗುಡ್ ವಿಲ್ ಇದೆ ನೋಡಿ, ಇಂಪಾರ್ಟೆಂಟ್ ಪಾಯಿಂಟಿಗೆ ಬಂದಿದ್ದೀವಿ. ಗುಡ್ ವಿಲ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಾಗ ಜಸ್ಟ್ ಟ್ರೀಟ್ ಇಟ್ ಲೈಕ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಆರ್ ಲಾಸಸ್. ನೀವು ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಥವಾ ಲಾಸ್ ಇದ್ದಾಗ ಹೇಗೆ ಟ್ರೀಟ್ ಮಾಡ್ತಿದ್ರಲ್ಲ, ಅಂದರೆ ರಿಸರ್ವ್ಸ್ ಮತ್ತು P&L ಅಕೌಂಟ್ ಇದ್ದಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಓಲ್ಡ್ ರೇಷಿಯೋದಲ್ಲಿ ಓಲ್ಡ್ ಪಾರ್ಟ್ನರ್ಸಿಗೆ ಹಂಚ್ತಿದ್ರಿ ಅಲ್ವಾ, ಸೇಮ್ ಇಫೆಕ್ಟನ್ನು ಗುಡ್ ವಿಲ್ಲಿಗೆ ಕೂಡ ನೀವು ಕೊಡಬೇಕು. ಯಾಕೆ ಹೀಗೆ ಕೊಡಬೇಕು ಅಂದರೆ, ಗುಡ್ ವಿಲ್ ಅಪಿಯರ್ ಆಗಿದೆ ಬ್ಯಾಲೆನ್ಸ್ ಶೀಟಲ್ಲಿ ಅಂದರೆ ಅದರ ಅರ್ಥ ಏನು, ಇದು ಮೊದಲೇ ಇರುವಂಥದ್ದು. ಅಂದರೆ ಅವರು ಆ ಓಲ್ಡ್ ಪಾರ್ಟ್ನರ್ಸ್ ಯಾರಿದ್ದಾರಲ್ಲ ಅವರು ಫರ್ಮಲ್ಲಿ ಮೊದಲೇ ವ್ಯಾಲ್ಯೂಯೇಷನ್ ಮಾಡಿರುವಂಥದ್ದು. ಇದು ಪರ್ಚೇಸ್ಡ್ ಗುಡ್ ವಿಲ್ ಆಗಿರ್ಬೋದು, ಅವರು ಆ ಬಿಸ್ನೆಸ್ಸನ್ನು ಪರ್ಚೇಸ್ ಮಾಡಿರ್ಬೋದು, ಆಗ ಗುಡ್ ವಿಲ್ ಕ್ರಿಯೇಟ್ ಆಗಿದ್ದಿರ್ಬೋದು, ಅದಕ್ಕೋಸ್ಕರ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತಾ ಇರ್ಬೋದು. ಅಥವಾ AS 26 ಅಪ್ಲೈ ಆಗೋದಕ್ಕಿಂತ ಮುಂಚೆನೇ ಈ ಗುಡ್ ವಿಲ್ ಅಕೌಂಟನ್ನು ಅವ್ರು ಕ್ರಿಯೇಟ್ ಮಾಡಿದ್ದಿರ್ಬೋದು. ಸೊ ಯಾವುದೂ ಇರಲಿ, ಈಗ ರೀಕನ್ಸ್ಟಿಟ್ಯೂಷನ್ ಆಗುವಾಗ ಈ ಗುಡ್ ವಿಲ್ ಅಕೌಂಟ್ ಏನಿದೆಯಲ್ಲ ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನು ಇಮಿಡಿಯೇಟಾಗಿ ಅವರು ರಿಟರ್ನ್ ಆಫ್ ಮಾಡಬೇಕಾಗತ್ತೆ. ಹಾಗಾಗಿ ಹೀಗೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಗುಡ್ ವಿಲ್ ಅಕೌಂಟ್ ಇದ್ದಾಗ ಅದನ್ನು ನಾವು ಮತ್ತೆ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಕಂಟಿನ್ಯೂ ಮಾಡೋದಿಲ್ಲ, ಅದನ್ನು ಇಮಿಡಿಯೇಟಾಗಿ ರಿಟರ್ನ್ ಆಫ್ ಮಾಡ್ತೀವಿ. ಈಗ ಬೇರೆ ವ್ಯಾಲ್ಯೂಯೇಷನ್ ಆಗಿದೆ, ಈಗ ಎಷ್ಟಿದೆ ಅನ್ನೋದು ವ್ಯಾಲ್ಯೂಯೇಷನ್ ಆಗಿದೆ, 6,000 ಇದೆ ಅಲ್ವಾ. ಈಗ ಅಂದರೆ 6,000 ಅವರು ಎಫರ್ಟ್ ಹಾಕಿ ಮಾಡಿರುವಂಥ ಗುಡ್ ವಿಲ್. ಮೊದಲು ಓಲ್ಡ್ ಗುಡ್ ವಿಲ್ ಎಷ್ಟಿತ್ತಲ್ಲ ಅಷ್ಟನ್ನು ನಾವು ವಿತ್ಡ್ರಾ ಮಾಡ್ಕೊಂಡು ಬಿಡ್ತೀವಿ. ಸೊ ಹಾಗೆ ಮಾಡಿದರೆ ಈಸಿ ಆಗುತ್ತೆ ನಿಮಗೆ. ಇದಕ್ಕೆ 2-3 ಮೆಥಡ್ ಇದೆ. ಇದನ್ನು ನೀವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡಿಕ್ರೀಸ್ ಅಂತ ಅಥವಾ ಇನ್ಕ್ರೀಸ್ ಅಂತ ತೋರಿಸಿನೂ ಬರಿಬೋದು. ಇಲ್ಲ ಅಂತಂದರೆ ಈ ಮೆಥಡನ್ನು ಫಾಲೋ ಮಾಡ್ಬೋದು. ಈ ಮೆಥಡ್ ಫಾಲೋ ಮಾಡಿದ್ರೆ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಆ ರೀತಿಯ ಮೆಥಡ್ಗಳನ್ನು ಫಾಲೋ ಮಾಡಿದರೆ ನಿಮಗೆ ಇಲ್ಲಿ ಗುಡ್ ವಿಲ್ ವ್ಯಾಲ್ಯೂಯೇಷನಲ್ಲಿ ಅಂದರೆ ಈ ಅಡ್ಜಸ್ಟ್ಮೆಂಟಿಗೆ ಬಂದಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಬಟ್ ನಾವು ಈ ರೀತಿ ಮಾಡೋದ್ರಿಂದ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಮಾಡ್ಕೊಂಡು ಹೋಗ್ಬೋದು. ಸೊ ನಾವೇನು ಮಾಡ್ತೀವಿ, ಗುಡ್ ವಿಲ್ ಅಕೌಂಟನ್ನು ಓಲ್ಡ್ ಪಾರ್ಟ್ನರ್ಸಿಗೆ ಓಲ್ಡ್ ರೇಷಿಯೋದಲ್ಲಿ ಶೇರ್ ಮಾಡ್ತೀವಿ. ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಂಟ್ರಿ ಬರುತ್ತೆ. ಸೊ ಆ್ಯಸ್ ಇಟ್ ಈಸ್ ಅಸೆಟ್ ಸೈಡಲ್ಲಿರೋದ್ರಿಂದ ಡೆಬಿಟ್ ಸೈಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ ಟು ಗುಡ್ ವಿಲ್ ಯಾವ ರೇಷಿಯೋದಲ್ಲಿ ಶೇರ್ ಮಾಡ್ತೀವಿ, 3:2 ಓಲ್ಡ್ ರೇಷಿಯೋದಲ್ಲಿ ಓಲ್ಡ್ ಪಾರ್ಟ್ನರ್ಸಿಗೆ. ಇಟ್ ಈಸ್ 5,400, 9,000 ಇದೆ ಅಲ್ವಾ, 5,400 ಆ್ಯಂಡ್ 3,600. ನೆಕ್ಸ್ಟ್ P&L ಅಕೌಂಟ್ ಇದೆ. ಇಟ್ ಈಸ್ ದಿ ಅನ್ಡಿಸ್ಟ್ರಿಬ್ಯೂಟೆಡ್ ಲಾಸ್. ಅಸೆಟ್ ಸೈಡಿಗೆ ಬಂದಿದೆ ಅಂದರೆ ಲಾಸ್ ಅಲ್ವಾ, ಹಾಗೇನು ಇದು ಕೂಡ ಓಲ್ಡ್ ಪಾರ್ಟ್ನರ್ಸ್ಗೆ ಓಲ್ಡ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದು ಅಸೆಟ್ ಸೈಡಲ್ಲಿರೋದ್ರಿಂದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡಿಗೆ ಎಂಟ್ರಿ ಆಗುತ್ತೆ. ಟು P&L ಅಕೌಂಟ್ ಹಾಗೆ 9,000 ಇದೆ, 3:2 ರೇಷಿಯೋದಲ್ಲಿ ಹಂಚ್ತೀವಿ. ಸೇಮ್ ಅಮೌಂಟ್ 5,400 ಆ್ಯಂಡ್ 3,600. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಎಲ್ಲ ಐಟಮ್ಸಿಗೆ ಒಂದು ಇಫೆಕ್ಟ್ ಆಗಿದೆ ಅಲ್ವಾ. ಈಗ 1 by 1 ನಾವು ಅಡ್ಜಸ್ಟ್ಮೆಂಟ್ಸನ್ನು ನೋಡ್ತಾ ಹೋಗೋಣ. ಅಡ್ಜಸ್ಟ್ಮೆಂಟ್ ಎಲ್ಲದಕ್ಕೂ ಕೂಡ 2 ಇಫೆಕ್ಟನ್ನು ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಆಕಾಶ್ ಶುಡ್ ಬ್ರಿಂಗ್ ₹25,000 ಆ್ಯಸ್ ಕ್ಯಾಪಿಟಲ್ ಫಾರ್ 1/5 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್. ಕ್ಯಾಪಿಟಲ್ ತಂದಿದ್ದಕ್ಕೆ ಫಸ್ಟ್ ಎಂಟ್ರಿ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ ಅಲ್ವಾ. ಬೈ ಕ್ಯಾಶ್ ಆರ್ ಬ್ಯಾಂಕ್, ಇಲ್ಲಿ ಬ್ಯಾಂಕ್ ಅಕೌಂಟ್ ಇರೋದ್ರಿಂದ ಬ್ಯಾಂಕ್ ಅಂತ ತಗೋತೀವಿ. ಬ್ಯಾಂಕ್ ಕ್ಯಾಪಿಟಲ್ ಬ್ರಾಟ್ ಇನ್ ಅಂತ ನೀವು ಬೇಕಿದ್ರೆ ಬ್ರ್ಯಾಕೆಟಲ್ಲಿ ಬರಿಬೋದು. ಆ್ಯಂಡ್
ತಂದಿದ್ಯಾರು ಇದನ್ನು ಆಕಾಶ್ ಆಗಿರೋದ್ರಿಂದ ಆಕಾಶ್ ಕಾಲಮಲ್ಲಿ ಅಮೌಂಟನ್ನು ಬರಿತೀವಿ 25,000. ಆ್ಯಂಡ್ ಇನ್ನೊಂದು ಇಫೆಕ್ಟನ್ನು ಬ್ಯಾಂಕ್ ಅಕೌಂಟಲ್ಲಿ ಕೊಡ್ತೀವಿ. ಇಲ್ಲಿ ಕ್ರೆಡಿಟ್ ಸೈಡಿಗೆ ಹೋಗಿರೋದ್ರಿಂದ ಬ್ಯಾಂಕ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ. ಟು ಆಕಾಶ್ ಕ್ಯಾಪಿಟಲ್ ಅಕೌಂಟ್ ಇಟ್ ಈಸ್ 25,000. ಎರಡು ಇಫೆಕ್ಟ್ ಆಗಿದೆ. ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ದ ಗುಡ್ ವಿಲ್ ಆಫ್ ದಿ ಫರ್ಮ್ ಈಸ್ ವ್ಯಾಲ್ಯೂಡ್ ಆ್ಯಟ್ ₹6,000. ಸೊ ಗುಡ್ ವಿಲ್ಲನ್ನು 6,000 ಅಂತೇಳಿ ವ್ಯಾಲ್ಯೂಷನ್ ಮಾಡಿದ್ದಾರೆ. ಈ ಪಾಯಿಂಟಿಗೆ ಬಂದಾಗ ನೀವು ಹಳೇದೆಲ್ಲ ಮರ್ತು ಬಿಡಬೇಕು. ಯಾಕಂದರೆ ಆಲ್ರೆಡಿ ಗುಡ್ ವಿಲ್ ಅಪಿಯರ್ ಆಗಿತ್ತಲ್ಲ ಬುಕ್ಸಲ್ಲಿ, ಅದನ್ನು ನಾವು ರಿಟರ್ನ್ ಆಫ್ ಮಾಡಿಬಿಟ್ಟಿದ್ದೀವಿ. ಈಗ ಹೊಸದಾಗಿ ಏನು ಗುಡ್ ವಿಲ್ ಬಂದಿದೆ ಅದು ಹೊಸದಾಗಿ ವ್ಯಾಲ್ಯೂಯೇಷನ್ ಆಗಿರುವಂಥದ್ದು. ಇದಕ್ಕೆ ನೀವು ಆ್ಯಸ್ ಯೂಶ್ವಲ್ ಏನು ಇಫೆಕ್ಟ್ ಕೊಡ್ತಿದ್ರಲ್ಲ ಅದೇ ಇಫೆಕ್ಟನ್ನು ಕೊಡ್ತೀರಿ. ಹೀಗೆ ಈ ಮೆಥಡನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಗುಡ್ ವಿಲ್ ಟ್ರೀಟ್ಮೆಂಟ್ ಈಸಿ ಆಗುತ್ತೆ. ನೀವು ನಾರ್ಮಲ್ ಆಗಿ ಹೇಗೆ ಮಾಡ್ತಿದ್ರೋ ಈ ಕೇಸ್ ಬಂದಾಗ ಅದೇ ರೀತಿ ಗುಡ್ ವಿಲ್ ಟ್ರೀಟ್ಮೆಂಟ್ ಕೊಡ್ತೀರಿ. ಇದನ್ನು ಮರ್ತು ಬಿಡಬೇಕಷ್ಟೆ. ಇದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಆಲ್ರೆಡಿ ರಿಟರ್ನ್ ಆಫ್ ಮಾಡಿದ್ದೀರಿ, ಹಾಗಾಗಿ ಇದನ್ನು ಮರ್ತು ಬಿಡ್ತೀರಿ. ಸೊ ಇದೊಂದಕ್ಕೆ ಇಫೆಕ್ಟನ್ನು ಕೊಟ್ಟರಾಯಿತು ಆ್ಯಸ್ ಯೂಶ್ವಲ್. ಸೊ ಈ ರೀತಿ ಗುಡ್ ವಿಲ್ ವ್ಯಾಲ್ಯೂಡ್ ಆದಾಗ ಆ್ಯಸ್ ಪರ್ AS 26 ಅವ್ರು ಕೊಟ್ಟಿಲ್ಲ ಅಂದರೂ ನೀವು AS 26 ಪ್ರಕಾರನೇ ಇದಕ್ಕೆ ಗುಡ್ ವಿಲ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಸೊ ನಿಮ್ಗೆ ಗೊತ್ತಿದೆ ಅಲ್ವಾ ಇದರಲ್ಲಿ ಗುಡ್ ವಿಲ್ ಟ್ರೀಟ್ಮೆಂಟ್ ಕೊಡೋದು ಹೇಗೆ. ಮೊದಲಿಗೆ ನಾವು ಫರ್ಮ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದರಲ್ಲಿ ನ್ಯೂ ಪಾರ್ಟ್ನರ್ನ ಶೇರ್ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಆ್ಯಂಡ್ ಅದನ್ನು ಅವನು ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಓಲ್ಡ್ ಪಾರ್ಟ್ನರ್ಸ್ಗೆ ಕಂಪನ್ಸೇಟ್ ಮಾಡ್ತಾನೆ. ಸೊ ನಮಗಿಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಬೇಕು. ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಯಾವ ಇನ್ಫಾರ್ಮೇಷನ್ ಇದೆ ನೋಡ್ಕೊಳ್ತೀವಿ. ಇಲ್ಲಿ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರಲ್ವಾ, ಓಲ್ಡ್ ರೇಷಿಯೋ ಇದೆ. ನ್ಯೂ ರೇಷಿಯೋ ಏನೂ ಕೊಟ್ಟಿಲ್ಲ ಅಥವಾ ಅದನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಮತ್ತೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಓನ್ಲಿ ನ್ಯೂ ಪಾರ್ಟ್ನರ್ ಶೇರ್ ಅನ್ನು ಕೊಟ್ಟಿದ್ದಾರೆ 1/5 ಅಂಥೇಳಿ. ಸೊ ಇದೆರಡೇ ಇನ್ಫಾರ್ಮೇಷನ್ ಇದ್ದರೆ ಓಲ್ಡ್ ರೇಷಿಯೋ ಇಟ್ ಸೆಲ್ಫ್ ಇಸ್ ದಿ ಸ್ಯಾಕ್ರಿಫೈಸ್ ರೇಷಿಯೋ ನಿಮ್ಗೆ ಗೊತ್ತಿದೆ. ಸೊ ಒಂದು ನೋಟನ್ನು ಬರೆದ್ಬಿಡೋಣ ಕೊನೆಯಲ್ಲಿ. ನೋಟ್ ಆ್ಯಸ್ ಓಲ್ಡ್ ರೇಷಿಯೋ ಆ್ಯಂಡ್ ನ್ಯೂ ಪಾರ್ಟ್ನರ್ ಶೇರ್ ಈಸ್ ಗಿವನ್. ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಈಸ್ ಈಕ್ವಲ್ ಟು 3:2. ಇದೊಂದು ನೋಟನ್ನು ಬರೆದ್ಬಿಡ್ತೀವಿ. ಹಾಗೆಯೇ ವರ್ಕಿಂಗ್ ನೋಟ್ ನಂಬರ್ 1, ಇಲ್ಲಿ ನಾವು ಆಕಾಶ್ ಶೇರ್ ಆಫ್ ಗುಡ್ ವಿಲ್ಲನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಆಕಾಶ್ ಶೇರ್ ಆಫ್ ಗುಡ್ ವಿಲ್ ಈಸ್ ಈಕ್ವಲ್ ಟು ಟೋಟಲ್ ಗುಡ್ ವಿಲ್ ಆಫ್ ದ ಫರ್ಮ್ 6,000 ಅಂತ ಕೊಟ್ಟಿದ್ದಾರೆ. 6,000 ಇಂಟು ಅವನ ಶೇರು ಇಲ್ಲಿ 1/5 ಇದೆ ಅಲ್ವಾ. ಸೊ 1/5 ಅಂತ ಅವನ ಶೇರ್ ಕೊಟ್ಟಿದ್ದಾರೆ. ಸೊ ಇಂಟು 1/5 ಇಟ್ ಈಸ್ ಈಕ್ವಲ್ ಟು ₹1,200. 1,200 ಅವನ ಶೇರ್ ಬಂದಿದೆ, ಆಕಾಶನ ಶೇರು. ನಾವು ಇದನ್ನು ಕಂಪನ್ಸೇಷನ್ ಮಾಡ್ತೀವಿ ಓಲ್ಡ್ ಪಾರ್ಟ್ನರ್ಸಿಗೆ ಅವರ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ. ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ 3:2 ಆಗಿದೆ. ಸೊ ನಿಮ್ಗೆ ಗೊತ್ತಿದೆ ಇದಕ್ಕೆ ಇಫೆಕ್ಟ್ ಕೊಡೋದು ಹೇಗೆ ಅಂತೇಳಿ. ಮೊದಲಿಗೆ ಕ್ರೆಡಿಟ್ ಸೈಡಲ್ಲಿ ಯಾರ ಅಕೌಂಟ್ ಇನ್ಕ್ರೀಸ್ ಆಗಬೇಕೋ ಅವರಿಗೆ ಶೇರ್ ಮಾಡ್ತೀವಿ ಅದನ್ನು. ಸೊ ಇಲ್ಲಿ ಸೂರ್ಯ ಮತ್ತು ಚಂದ್ರ ಓಲ್ಡ್ ಪಾರ್ಟ್ನರ್ಸ್ ಶೇರ್ ಇನ್ಕ್ರೀಸ್ ಆಗಬೇಕಾಗಿದೆ ಇನ್ ದ ರೇಷಿಯೋ 3:2. ಹಾಗಾಗಿ 1,200 3:2 ರೇಷಿಯೋದಲ್ಲಿ ಶೇರ್ ಮಾಡ್ತೀವಿ. ಇಟ್ ಈಸ್ 720 ಆ್ಯಂಡ್ 480 ಬರ್ತಾ ಇದೆ. ಆ್ಯಂಡ್ ಇದಕ್ಕೆ ನಾವೇನಂತ ಬರೆಯೋಣ ಹಿಂದ್ಗಡೆಗೆ, ಬೈ ಕೊಡ್ತಾ ಇರೋದು ಯಾರು ಇದನ್ನು ಆಕಾಶ್ ಆಗಿರೋದ್ರಿಂದ ಸೊ ಆಕಾಶ್ ಕ್ಯಾಪಿಟಲ್ ಅಂತ ಬರಿತೀವಿ ಇಲ್ಲಿ. ಆ್ಯಂಡ್ ಬ್ರ್ಯಾಕೆಟಲ್ಲಿ ಆಕಾಶ್ ಶೇರ್ ಆಫ್ ಗುಡ್ ವಿಲ್ ಅಡ್ಜಸ್ಟೆಡ್. ಇದು ಏನಂತ ಗೊತ್ತಾಗಬೇಕಲ್ವ, ಹಾಗಾಗಿ ಬರಿತೀವಿ ಇಲ್ಲಿ. ಆ್ಯಂಡ್ ಇವರಿಬ್ಬರ ಅಕೌಂಟ್ ಇನ್ಕ್ರೀಸ್ ಆಗಿದೆ ಅಂದರೆ ಅದನ್ನು ಕಂಪನ್ಸೇಟ್ ಮಾಡ್ತಾ ಇರೋರು ಯಾರು, ಆಕಾಶ್ ಅವನ ಅಕೌಂಟಲ್ಲಿ ಡಿಡಕ್ಟ್ ಮಾಡಿ ಅವರಿಬ್ಬರಿಗೆ ಕೊಟ್ಟಿದ್ದಾನೆ. ಸೊ ಒಬ್ಬನಿಗೆ 720 ಕೊಡ್ತಾ ಇದ್ದಾನೆ, ಮತ್ತೊಬ್ಬನಿಗೆ 480 ಕೊಡ್ತಾ ಇದ್ದಾನೆ. ಸೊ ಅವನ ಆಕಾಶ್ ಅಕೌಂಟನ್ನು ನಾವು ಡೆಬಿಟ್ ಮಾಡ್ತೀವಿ. ಆ್ಯಂಡ್ ಕೊಟ್ಟಿದ್ದು ಯಾರಿಗೆ ಅಂತ ಹಿಂದ್ಗಡೆ ಬರಿತೀವಿ. ಮೊದಲಿಗೆ ಸೂರ್ಯನಿಗೆ ಕೊಟ್ಟಿದ್ದು 720 ಅಲ್ವಾ. ಸೊ ಟು ಸೂರ್ಯಾಸ್ ಕ್ಯಾಪಿಟಲ್ it is 720 and to ಚಂದ್ರಾಸ್ ಕ್ಯಾಪಿಟಲ್ ಇಟ್ ಈಸ್ 480. ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಬ್ರ್ಯಾಕೆಟಲ್ಲಿ ಗುಡ್ ವಿಲ್ ಅಡ್ಜಸ್ಟೆಡ್. ಇಲ್ಲಿ ರೇಷಿಯೋ ಬೇಕಿದ್ದರೆ ಬರೀರಿ 3:2 ಅಂಥೇಳಿ. ಸೊ ಈಗ ಬರೆದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ. ನೆಕ್ಸ್ಟ್ ಅಲ್ಲಿಗೆ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಮುಗೀತು. ಗೊತ್ತಾಯ್ತಲ್ವ ನಿಮಗೆ, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ರು ಕೊಡದೇ ಇದ್ದರೂ ಎಂಟ್ರಿ ಸೇಮ್ ಇರುತ್ತೆ. ಇಲ್ಲಿ ಎಷ್ಟೇ ಕೊಟ್ಟಿರಲಿ, ಬೇಕಿದ್ದರೆ ಈ ಅಮೌಂಟ್ಗಿಂತನೂ ಜಾಸ್ತಿ ಅಮೌಂಟನ್ನು ಇಲ್ಲಿ ಕೊಟ್ಟಿರಲಿ, ಇಲ್ಲ ಈ ಅಮೌಂಟ್ಗಿಂತ ಕಡಿಮೆ ಅಮೌಂಟನ್ನಾದರೂ ಕೊಟ್ಟಿರಲಿ, ನಾವು ಮೊದಲು ಮಾಡಬೇಕಾಗಿರೋದು ಗುಡ್ ವಿಲ್ ಅಕೌಂಟನ್ನು
ಕ್ಲೋಸ್ ಮಾಡ್ಕೊಳ್ತೀವಿ ಪಾರ್ಟ್ನರ್ಸ್ ಅಕೌಂಟಿಗೆ ಹಾಕಿ. ಅದಾದಮೇಲೆ ಆ್ಯಸ್ ಯೂಶ್ವಲ್ ನಾವು ಹೇಗೆ ಇಫೆಕ್ಟ್ ಕೊಡ್ತೀವಿ AS26 ಪ್ರಕಾರ ಗುಡ್ ವಿಲ್ ವ್ಯಾಲ್ಯೂ ಆಗಿದ್ದಕ್ಕೆ ಆ ರೀತಿಯಾಗಿ ನಾವು ಟ್ರೀಟ್ಮೆಂಟನ್ನು ಕೊಡ್ತೀವಿ. ಸೊ ಇನ್ನೊಂದು ಮೆಥಡ್ ಪ್ರಕಾರ ನೀವು ಇದೆರಡರ ಡಿಫ್ರೆನ್ಸ್ ಎಲ್ಲ ತೊಗೊಳ್ಬೇಕಾಗತ್ತೆ. ಅದೆಲ್ಲ ಕನ್ಫ್ಯೂಷನ್ನೇ ಬೇಡ ನಿಮಗೆ. ಈ ಮೆಥಡನ್ನು ನೀವು ಫಾಲೋ ಮಾಡಿದರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್ PDD ಈಸ್ ರೆಡ್ಯೂಸ್ಡ್ ಟು ₹500. ರೆಡ್ಯೂಸ್ ಆಗ್ತಾ ಇದೆ ಅಂದರೆ ಡಿಕ್ರೀಸ್ ಆಗ್ತಾ ಇದೆ ಅಲ್ವಾ. ಸೊ ರೆಡ್ಯೂಸ್ಡ್ ಟು ಅಂತ ಕೊಟ್ಟಿದ್ದಾರೆ. ರೆಡ್ಯೂಸ್ಡ್ ಬೈ ಅಂತ ಕೊಟ್ಟಿದ್ದರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೋ ಅಷ್ಟನ್ನು ನಾವು ತೊಗೋತೀವಿ. 2 ಅಂತ ಕೊಟ್ಟಿದ್ದರೆ ಡಿಫ್ರೆನ್ಸ್ ಅಮೌಂಟನ್ನು ತೊಗೋಬೇಕು. ಓಲ್ಡ್ PDD ಮತ್ತು ಇಲ್ಲಿ ಕೊಟ್ಟಿರೋ PDD ಇದೆರಡರ ಡಿಫ್ರೆನ್ಸನ್ನು ತೊಗೋಬೇಕು. ಸೊ ಇಲ್ಲಿ 2 ಕೊಟ್ಟಿರೋದ್ರಿಂದ ಡಿಫ್ರೆನ್ಸ್ ತೊಗೋತೀವಿ. ರೆಡ್ಯೂಸ್ ಆಗ್ತಾ ಇರೋದ್ರಿಂದ ನಮಗೆ ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ ಅಂತ ಅನಲೈಸ್ ಮಾಡ್ಕೊಳ್ತೀವಿ. PDD ಅಂದರೆ ಇಟ್ ಈಸ್ ಜಸ್ಟ್ ಲೈಕ್ ಅ ಲಯಾಬಿಲಿಟಿ ಅಂತ ನಿಮ್ಗೆ ಹೇಳಿದ್ದೆ ಅಲ್ವಾ. ಸೊ ಈ PDD ಈಗ ರೆಡ್ಯೂಸ್ ಆಗ್ತಾ ಇದೆ ಅಂದರೆ ನಮ್ಗೆ ಪ್ರಾಫಿಟ್ ಆದಾಗ ಆಯ್ತಲ್ವಾ. ಅಂದರೆ ಮೊದಲಿರೋವಂಥ ಪ್ರೊವಿಷನನ್ನು ಮತ್ತು ರೆಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಆ ರೆಡ್ಯೂಸ್ ಆದಷ್ಟು ಅಮೌಂಟ್ ನಮಗೆ ಪ್ರಾಫಿಟ್ ಆದಾಗಾಯಿತು. ಸೊ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಇದನ್ನು ಕ್ರೆಡಿಟ್ ಸೈಡಲ್ಲಿ ತೊಗೋತೀವಿ. ನಾವು ಇಷ್ಟು ದಿನ ತೊಗೋತಾ ಇದ್ದಿದ್ದು PDD ಇನ್ಕ್ರೀಸ್ ಇದ್ದಾಗ ಅಲ್ವಾ. PDD ಇನ್ಕ್ರೀಸ್ ಇದ್ದಾಗ ಡೆಬಿಟ್ ಸೈಡಲ್ಲಿ ತೊಗೋತಿದ್ವಿ. ಈಗ PDD ಡಿಕ್ರೀಸ್ ಆಗಿದೆ, ಅದನ್ನು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಹಾಕ್ತೀವಿ. ಆ್ಯಂಡ್ ದ ಎಂಟ್ರಿ ಈಸ್ ಬೈ PDD ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಡಿಕ್ರೀಸ್ ಅಂತ ಬ್ರ್ಯಾಕೆಟಲ್ಲಿ ಬರೆಯೋಣ. ಆ್ಯಂಡ್ 2 ಇರೋದ್ರಿಂದ ಡಿಕ್ರೀಸ್ 2 ಅಂತ ಇರೋದ್ರಿಂದ ಡಿಫ್ರೆನ್ಸ್ ಅಮೌಂಟನ್ನು ತೊಗೋತೀವಿ. ಡಿಫ್ರೆನ್ಸ್ ಅಮೌಂಟ್ ಮೀನ್ಸ್ ಇಲ್ಲಿ 1000 ಇದೆ, ಇಲ್ಲಿ 500 ಇದೆ. ಸೊ 1000 ಮೈನಸ್ 500 ಜಾಸ್ತಿ ಇರೋ ಅಮೌಂಟಲ್ಲಿ ಕಡಿಮೆ ಇರೋ ಅಮೌಂಟನ್ನು ಲೆಸ್ ಮಾಡೋಣ. ಯಾವುದರಲ್ಲಿ ಯಾವ್ದು ಬೇಕಿದ್ರೂ ನೀವು ಲೆಸ್ ಮಾಡಿ, ಜಾಸ್ತಿ ಇರೋದ್ರಲ್ಲಿ ಕಡಿಮೆ ಇರೋದನ್ನು ಲೆಸ್ ಮಾಡಿ ಅಷ್ಟೇ. ಡಿಕ್ರೀಸ್ ಆದರೆ ಈ ಕಡೆ, ಇನ್ಕ್ರೀಸ್ ಆದರೆ ಈ ಕಡೆ. ಸೊ 1000 ಮೈನಸ್ 500 ಇಟ್ ಈಸ್ 500. ನಾವು ಇಲ್ಲಿ ಯಾವ ಅಮೌಂಟ್ ತೊಗೊಂಡಿದ್ದೀವಲ್ಲ ಸೇಮ್ ಅಮೌಂಟನ್ನು ಡೆಟರ್ಸಲ್ಲಿ ಅಡ್ಜಸ್ಟ್ ಮಾಡ್ತೀವಿ. ಆ್ಯಸ್ ಇಟ್ ಈಸ್ ಡಿಕ್ರೀಸ್ ಆಗ್ತಾ ಇರೋದ್ರಿಂದ ಪ್ಲಸ್ ಮಾಡ್ತೀವಿ. ಇಷ್ಟು ದಿನ ಇನ್ಕ್ರೀಸ್ ಆಗಿದ್ದನ್ನು ನೋಡಿದ್ವಿ ಅಲ್ವಾ. ಇನ್ಕ್ರೀಸ್ ಆದಾಗ ಮೈನಸ್ ಮಾಡ್ತೀವಿ. PDDಗೆ ಮಾತ್ರ ಅನ್ವಯಿಸುತ್ತೆ ಇದು. ಇನ್ಕ್ರೀಸ್ ಆದರೆ ಮೈನಸ್ ಮಾಡಬೇಕು, ಡಿಕ್ರೀಸ್ ಆದರೆ ಪ್ಲಸ್ ಮಾಡಬೇಕು. ಸೊ ಡಿಕ್ರೀಸ್ ಇನ್ PDD. ಉಳಿದಿರೋದೆಲ್ಲ ಡೆಪ್ರಿಸಿಯೇಟ್ ಆದರೆ ಮೈನಸ್ ಮಾಡ್ತೀವಿ ಅಥವಾ ಡಿಕ್ರೀಸ್ ಆದರೆ ಮೈನಸ್ ಮಾಡ್ತೀವಿ. ಆ್ಯಂಡ್ ಇನ್ಕ್ರೀಸ್ ಆದರೆ ಪ್ಲಸ್ ಮಾಡ್ತೀವಿ. ಬಟ್ PDD ಮಾತ್ರ ಇನ್ಕ್ರೀಸ್ ಆದರೆ ಮೈನಸ್ ಮಾಡಬೇಕು, ಡಿಕ್ರೀಸ್ ಆದರೆ ಪ್ಲಸ್ ಮಾಡಬೇಕು ಅಷ್ಟೆ. ಸೊ 500 ಅಲ್ವಾ. 19,000 ಪ್ಲಸ್ 500 ಇಟ್ ಈಸ್ 19,500. ನೆಕ್ಸ್ಟ್ ಎರಡು ಇಫೆಕ್ಟ್ ಆಗಿದೆ. ಬಿಲ್ಡಿಂಗ್ ಅಪ್ರಿಸಿಯೇಟೆಡ್ ಬೈ 10% ಕೊಟ್ಟಿದ್ದಾರೆ. ಅಪ್ರಿಸಿಯೇಷನ್ ಮೀನ್ಸ್ ಪ್ರಾಫಿಟ್ ಫಾರ್ ಅಸ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಬೈ ಬಿಲ್ಡಿಂಗ್ ಬ್ರ್ಯಾಕೆಟಲ್ಲಿ ಅಪ್ರಿಸಿಯೇಷನ್ ಆ್ಯಂಡ್ 10% ಅಂತ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ವ್ಯಾಲ್ಯೂ ನೋಡಿ ಇಲ್ಲಿ 20,000 ಇದೆ. ಸೊ 20,000 ಇಂಟು 10% ಇಟ್ ಈಸ್ 2,000. ಆ್ಯಂಡ್ ಇದೇ ಅಮೌಂಟನ್ನು ನಾವು ಇನ್ನೊಂದು ಕಡೆ ಇಫೆಕ್ಟ್ ಕೊಡ್ತೀವಿ ಬಿಲ್ಡಿಂಗಲ್ಲಿ. ಬಿಲ್ಡಿಂಗ್ ಪ್ಲಸ್ ಅಪ್ರಿಸಿಯೇಷನ್ ಮಾಡ್ತೀವಿ. ಬಿಲ್ಡಿಂಗಲ್ಲಿ 2,000 ಆ್ಯಡ್ ಮಾಡ್ತೀವಿ. ಮೀನ್ಸ್ 22,000 in the outer column. Next, stock is revalued at ₹7,000. ಸ್ಟಾಕ್ನ ಈಗಿನ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅದು ಎಷ್ಟಕ್ಕೆ ರಿವ್ಯಾಲ್ಯೂ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಈ ಅಮೌಂಟ್ ಇನ್ಕ್ರೀಸ್ ಆಗಿರೋದು ಅಲ್ಲ, ಡಿಕ್ರೀಸ್ ಆಗಿರೋದು ಅಲ್ಲ. ಬಟ್ ಇಷ್ಟಕ್ಕೆ ಬಂದು ನಿಂತಿದೆ ಅಂತ ಹೇಳ್ತಾ ಇದ್ದಾರೆ. ಮೊದಲೆಷ್ಟಿತ್ತು ಅಂತ ನಾವು ನೋಡ್ಕೋತೀವಿ. ಮೊದಲು ನೋಡಿ 8,000 ಇತ್ತು. 8,000 ಇದ್ದಿದ್ದು 7,000ಗೆ ಬಂದಿದೆ ಅಂದರೆ ಡಿಕ್ರೀಸ್ ಆದಾಗ ಆಯ್ತಲ್ವಾ. ಅದೇ ಇಲ್ಲಿ 6,000 ಇದ್ದಿದ್ರೆ 6,000 ಇದ್ದಿದ್ದು 7,000ಗೆ ರಿವ್ಯಾಲ್ಯೂ ಆಗಿದ್ದರೆ ಇನ್ಕ್ರೀಸ್ ಆದಾಗ ಆಗಿತ್ತು. ಸೊ ಆ ರೀತಿ ನಾವು ಅನಲೈಸ್ ಮಾಡ್ಕೊಳ್ಬೇಕು. ಸ್ಟಾಕ್ ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ ಅಂದರೆ 8,000 ಇದ್ದಿದ್ದು 7,000 ಆಗಿದೆ ಅಂದರೆ ಎಷ್ಟು ಡಿಕ್ರೀಸ್ ಆದಾಗಾಯಿತು? 1,000. ಅದನ್ನೇ ನಾವಿಲ್ಲಿ ತೋರಿಸ್ತೀವಿ. ಡಿಕ್ರೀಸ್ ಆಗಿರೋದ್ರಿಂದ ಲಾಸ್ ಆದಾಗಾಯ್ತಲ್ವಾ. ಸೊ ಟು ಸ್ಟಾಕ್ ಡಿಕ್ರೀಸ್ ಆ್ಯಂಡ್ ಕ್ಯಾಲ್ಕುಲೇಷನ್ ಮಾಡೋಣ. 8,000ಅಲ್ಲಿ 7,000 ಲೆಸ್ ಮಾಡ್ತೀವಿ ಆ್ಯಂಡ್ 1,000 ಇಸ್ ದಿ ಡಿಕ್ರೀಸ್ಡ್ ಅಮೌಂಟ್. ಡಿಕ್ರೀಸ್ ಎಷ್ಟಾಗಿದೆ ಅಷ್ಟನ್ನು ಮಾತ್ರ ಇಲ್ಲಿ ತೊಗೋಬೇಕು, 7,000ಅನ್ನು ತೊಗೋಬಾರ್ದು. ಸೊ ಇದೇ ಅಮೌಂಟಿಗೆ ಮತ್ತೊಂದು ಇಫೆಕ್ಟನ್ನು ಕೊಡ್ತೀವಿ. ಸ್ಟಾಕಲ್ಲಿ ಮೈನಸ್ ಡಿಕ್ರೀಸ್ 1,000. ನೋಡಿ 8,000ಅಲ್ಲಿ 1,000 ಲೆಸ್ ಆಗಿ ಬಂದಿರೋ ಅಮೌಂಟ್ ಈ ರಿವ್ಯಾಲ್ಯೂಡ್ ಅಮೌಂಟ್ ಆಗಿರುತ್ತೆ 7,000. ದಟ್ ಈಸ್ ದ ಮೀನಿಂಗ್. ನೆಕ್ಸ್ಟ್ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟಿಗೆ ಕೂಡ ಎರಡೆರಡು ಇಫೆಕ್ಟ್ ಮುಗ್ದಿದೆ ಅಲ್ವಾ. ಇವಾಗ ಲಾಸ್ಟ್ ಸ್ಟೆಪ್ಪಿಗೆ ಬರ್ತಾಯಿದ್ದೀವಿ. 1 by 1 ಎಲ್ಲ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಹೋಗ್ತೀವಿ. ಮೊದಲಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರ್ತಾಯಿದೆ ಅಲ್ವಾ. 2,500 ಬರ್ತಾಯಿದೆ.
2500 1000 ಲೆಸ್ ಮಾಡಿದರೆ 1500 ಇಸ್ ದ ಬ್ಯಾಲೆನ್ಸ್. ಇದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಸೂರ್ಯ ಚಂದ್ರ ಇಬ್ಬರಿಗೆ ಅಷ್ಟೇ ಅಲ್ವಾ ಶೇರ್ ಬರೋದು, ಓಲ್ಡ್ ಪಾರ್ಟ್ನರ್ಸಿಗೆ ಓಲ್ಡ್ ರೇಷೋದಲ್ಲಿ. ಸೊ 1500 ಇಂಟು 3/5 ಇಂಟು 2/5 3:2 ಶೇರ್ ಮಾಡ್ತೀವಿ. ಇಟ್ ಈಸ್ 900 ಆ್ಯಂಡ್ 600. ಇನ್ನರ್ ಕಾಲಮನ್ನು ಕ್ಲೋಸ್ ಮಾಡಿ. ಹಾಗೆ ಈ ಅಮೌಂಟನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಡೆಬಿಟ್ ಸೈಡಲ್ಲಿರೋದ್ರಿಂದ ಕ್ರೆಡಿಟ್ ಸೈಡಿಗೆ ಟ್ರಾನ್ಸ್ಫರ್ ಆಗುತ್ತಲ್ವ ಬೈ ರಿವ್ಯಾಲ್ಯೂಯೇಷನ್. ಈ ಕಡೆಗೆ ಟ್ರಾನ್ಸ್ಫರ್ ಆದರೆ ಅದು ಪ್ರಾಫಿಟ್ ಆಗಿರುತ್ತೆ. ಸೊ ಇಟ್ ಈಸ್ 900 ಆ್ಯಂಡ್ 600. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು 1 by 1 ಕ್ಲೋಸ್ ಮಾಡ್ತಾ ಬರ್ತೀವಿ. ಮೊದಲಿಗೆ ಸೂರ್ಯ ಕಾಲಮನ್ನು ನೋಡೋಣ. ಇದು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಲ್ಲದೆ ಇರೋದ್ರಿಂದ ಕ್ರೆಡಿಟ್ ಸೈಡಲ್ಲಿನೇ ಜಾಸ್ತಿ ಬರುತ್ತೆ, ನಿಮ್ಗೆ ಗೊತ್ತಿದೆ. ಸೊ ಕ್ರೆಡಿಟ್ ಸೈಡ್ ಟೋಟಲ್ 38,820 ಬರ್ತಾ ಇದೆ. ಆ್ಯಂಡ್ ಇದರಲ್ಲಿ ಡೆಬಿಟ್ ಸೈಡ್ ಟೋಟಲನ್ನು ಲೆಸ್ ಮಾಡಿದರೆ 28,020 ಈಸ್ ದಿ ಬ್ಯಾಲೆನ್ಸ್. ಆ್ಯಂಡ್ ನೆಕ್ಸ್ಟ್ ಚಂದ್ರಾಸ್ ಕಾಲಮ್ ನೋಡೋಣ. ಚಂದ್ರಾಸ್ ಕಾಲಮಲ್ಲಿ 25,880 ಬರ್ತಾ ಇದೆ. ಸೊ 25,880 ಮೈನಸ್ ಡೆಬಿಟ್ ಟೋಟಲ್. ದ ಬ್ಯಾಲೆನ್ಸ್ ಈಸ್ 18,680. ನೆಕ್ಸ್ಟ್ ಆಕಾಶ್ ಕಾಲಮಲ್ಲಿ ಈ ಕಡೆ 25,000 ಟೋಟಲ್ ಬರ್ತಾ ಇದೆ ಕ್ರೆಡಿಟ್ ಸೈಡಲ್ಲಿ. ಆ್ಯಂಡ್ ಈ ಟೋಟಲನ್ನು ಲೆಸ್ ಮಾಡಿದರೆ 23,800 ಬ್ಯಾಲೆನ್ಸ್ ಬರ್ತಾ ಇದೆ. ಇದಕ್ಕೆ ನಾವೇನಂತ ಬರಿತೀವಿ, ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಈ ಅಮೌಂಟನ್ನು ನಾವು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಕ್ಯಾಪಿಟಲ್ಸ್ ಸೊ 3 ಆ್ಯಡ್ ಮಾಡಿದರೆ 70,500. ಈಗ ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಬ್ಯಾಂಕ್ ಅಕೌಂಟ್ ಹೇಳಿದ್ದಲ್ವಾ, ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇಲ್ಲ ಅಂತಂದರೆ ನೀವು ಇದನ್ನ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿನೇ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ತೋರಿಸಿ ಬ್ರ್ಯಾಕೆಟಲ್ಲಿ 10,000 + 25,000 ಅಂತೇಳಿ ಬರೆದು ಔಟರ್ ಕಾಲಮಿಗೆ ಹಾಕ್ಬೋದು. ಬಟ್ ನೀವು 10,000 ಅಂತ ತೋರಿಸ್ಬಾರ್ದು. ಆವಾಗ ಈ ಆಕಾಶ್ ಕ್ಯಾಪಿಟಲ್ ಏನಿದೆ ಇದನ್ನು ಕೂಡ ಆ್ಯಡ್ ಮಾಡಿ ತೊಗೊಳ್ಬೇಕಾಗತ್ತೆ. ದ್ಯಾಟ್ಸ್ ಇಟ್. ಸೊ 35,000 ಆ್ಯಂಡ್ ದ ಬ್ಯಾಲೆನ್ಸ್ ಈಸ್ 35,000. ಇದಕ್ಕೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರಿತೀವಿ. ಆ್ಯಂಡ್ ದಿಸ್ ಬ್ಯಾಲೆನ್ಸ್ ಗೋಸ್ ಟು ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್. ಬ್ಯಾಂಕ್ ಅಕೌಂಟ್ 35,000 ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಟೋಟಲ್ ಲಯಬಿಲಿಟಿ ಸೈಡಲ್ಲಿ 88,500 ಬರ್ತಾ ಇದೆ. ಅದೇ ರೀತಿ ಅಸೆಟ್ ಸೈಡಲ್ಲಿ ಕೂಡ 88,500 ಬರ್ತಾ ಇದೆ. ಆ್ಯಂಡ್ ಈ ರೀತಿ ಕ್ಲೋಸ್ ಮಾಡೋವಾಗ ಇನ್ನೊಂದ್ಸಲ ನೋಡ್ಕೊಳ್ಳಿ, ಇನ್ನರ್ ಕಾಲಮ್ ಎಲ್ಲ ಕ್ಲೋಸ್ ಆಗಿ ಔಟರ್ ಕಾಲಮಿಗೆ ಹಾಕಿದ್ದೀರಾ ಅಂತ ನೋಡ್ಕೊಳ್ಳಿ. ಹಾಕಿರಲಿಲ್ಲ ಅಂತಂದರೆ ಅಮೌಂಟ್ ರಾಂಗ್ ಬರುತ್ತೆ. ಅದಕ್ಕೋಸ್ಕರನೇ ಪ್ರತಿಯೊಂದು ಸ್ಟೆಪ್ ಮಾಡುವಾಗ ಆ ಸ್ಟೆಪ್ಪನ್ನು ಮುಗಿಸಿನೇ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು. ಪ್ರತಿಯೊಂದು ಅಡ್ಜಸ್ಟ್ಮೆಂಟಿಗೆ ಇಫೆಕ್ಟ್ ಕೊಡುವಾಗ 2 ಇಫೆಕ್ಟನ್ನು ಕೊಟ್ಟು ಔಟರ್ ಕಾಲಮಿಗೆ ಅಮೌಂಟ್ ಹಾಕಿ ಆಮೇಲೆ ನಾವು ಅದನ್ನು ಕ್ಲೋಸ್ ಮಾಡ್ತಾ ಬರಬೇಕು. ನೀವು ಇದೇ ಸ್ಟೆಪ್ಸನ್ನು ಫಾಲೋ ಮಾಡಿದರೆ ಮಾತ್ರ ನಿಮಗೆ ಎಲ್ಲೂ ಕೂಡ ಕನ್ಫ್ಯೂಷನ್ ಆಗದೇ ಒಂದೇ ಸಲಕ್ಕೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ. ಎಷ್ಟು ಈಸಿ ಆಗಿದೆ ಅಲ್ವಾ? ಈಗ ಸಾಲ್ವ್ ಮಾಡಿರುವಂಥ ಈ ಪ್ರಾಬ್ಲಮಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಕಮೆಂಟ್ಸ್ ಮೂಲಕ ಅದನ್ನು ನಮಗೆ ತಿಳಿಸ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಟು ಅಕೌಂಟೆನ್ಸಿ ಈಸಿ ಲರ್ನ್ ಫಾರ್ ಮೋರ್ ವಿಡಿಯೋಸ್. ಅಲ್ಲಿಗೆ ನಾನು ಅಡ್ಮಿಷನ್ ಚಾಪ್ಟರ್ ಮೇಲೆ 12 ಮಾರ್ಕ್ಸ್ ಪ್ರಾಬ್ಲಮ್ಸನ್ನು ಎಕ್ಸಾಮ್ ಸೀರೀಸಲ್ಲಿ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಡ್ಮಿಷನ್ ಚಾಪ್ಟರಿನ ಸಮ್ಮರಿ ತೊಗೊಂಡು ಮತ್ತೆ ಬರ್ತೀನಿ. ಇದರಲ್ಲಿ ಯಾವುದೇ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನನ್ನು ಕೇಳೋದಿಲ್ಲ, ಬಟ್ ಇದನ್ನು ಸಮ್ಮಪ್ ಮಾಡೋಣ. ಅಂದರೆ ಎಲ್ಲ ಪಾಯಿಂಟ್ಸನ್ನು ಸಮ್ಮಪ್ ಮಾಡ್ತಾ ಹೋಗೋಣ. ಸೊ ಐ ವಿಲ್ ಬಿ ಬ್ಯಾಕ್ ಸೂನ್ ವಿತ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.